ಕಮಲ, ಲಾಂಡ್ರಿಯಿಂದ ನನ್ನ ಬಟ್ಟೆ ಬಂದಿದ್ಯಾ ಹೇಗೆ? ಕಾಕಾ, ಬಟ್ಟೆ ಇಸ್ತ್ರಿ ಮಾಡಾಯ್ತಾ? ನೋಡು ಕಮಲ, ನನಗೆ ಹೊತ್ತಾಗ್ತಾ ಇದೆ, ನಾನು ಹೊರಡ್ಬೇಕೀಗ. ಹೊರಡ್ತಾ ಇದ್ದೀನಮ್ಮ, ತಡವಾಗ್ತಿದೆ ನನಗೆ. ನರೇಂದ್ರ, ಒಂದ್ ನಿಮಿಷ ಇರಪ್ಪ. ಚರಣಾಮೃತ ತಗೊಂಡು ಹೋಗು. ಆಯ್ತಮ್ಮ. ದೇವ್ ಚೆನ್ನಾಗಿದ್ದೀವಿ. ನರೇಂದ್ರ, ಲೇಟ್ ಆಗ್ತಾ ಇದೆಯೋ? ಬರ್ತಿದ್ದೀನೋ, ನಡಿ. ಓಂ ಸಹನಾ ಭವತು सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ನಾನು ಸೂತ್ರಧಾರ. ಕಥೆಯನ್ನ ಒಂದು ಸೂತ್ರದಲ್ಲಿ ಪೋಣಿಸುವವನು ಸೂತ್ರಧಾರ. ಇಂದು ನಾನು ನಿಮಗೆ ಒಂದು ಕಥೆಯನ್ನ ಹೇಳುತ್ತೇನೆ. ನಿಮಗೆ ಕಥೆ ಪ್ರಿಯವೆಂದು ನನಗೆ ಗೊತ್ತು. ಈ ಕಥೆ ಯಾವುದೋ ರಾಜನದ್ದೋ, ಯಾವುದೋ ರಾಜಪರಿವಾರದ್ದೋ ಅಥವಾ ಯಾವುದೋ ಅವತಾರದ್ದಲ್ಲ. ಈ ಕಥೆ ನನ್ನದು ಹಾಗೂ ನಿಮ್ಮದಾಗಿದೆ. ವಾಸ್ತವದಲ್ಲಿ ಈ ಕಥೆ ಇಡೀ ಮಾನವ ಜಾತಿಯದ್ದಾಗಿದೆ. ನೀವು ಹೇಳಬಹುದು ನಿಮಗೆ ನಿಮ್ಮ ಕಥೆ ಗೊತ್ತಿದೆ ಎಂದು. ನಿಮ್ಗೆಲ್ರಿಗೂ ನಿಮ್ ಕಥೆ ಗೊತ್ತಿದೆಯಾ? ಹಾಗಾದ್ರೆ ಹೇಳಿ, ನೀವು ಯಾರು ಅಂತ, ಏನು ನಿಮ್ಮ ಅಮೂಲ್ಯ ಹಾಗೂ ಅದ್ಭುತ ಜೀವನದ ಉದ್ದೇಶ? ಉಪನಿಷತ್ತೇ ನಿಮ್ಮನ್ನು ನೀವು ತಿಳಿಯಲು ಹಾಗೂ ಗುರುತಿಸಲು ಇರುವ ಪ್ರಕ್ರಿಯೆ. ನಮ್ಮೊಳಗೊಬ್ಬ ವ್ಯಕ್ತಿ ಅವತಿದ್ದಾನೆ, ಅವನು ನಮ್ಮ ಕಣ್ಣು ಕಾಣಿಸೋದಿಲ್ಲ ಅಂತ ನಿಮಗ್ ಗೊತ್ತಾ? ಅವನು ಪ್ರತಿ ಕ್ಷಣ, ದಿನ ಹಾಗೂ ರಾತ್ರಿ ತನ್ನನ್ನು ಅಭಿವ್ಯಕ್ತಿಗೊಳಿಸಿಕೊಳ್ಳೋದಕ್ಕೆ ಯತ್ನಿಸ್ತಿದ್ದಾನೆ. ಅವನು ಎಲ್ಲಾ ಬಂಧನಗಳನ್ನ ತೊರೆಯಲು ಯತ್ನಿಸ್ತಾ ಇದ್ದಾನೆ. ಅವನು ಶಾಂತಿಗಾಗಿ ಯತ್ನಿಸ್ತಾ ಇದ್ದಾನೆ. ಅವನು ಆನಂದದ ಅನುಭೂತಿಗಾಗಿ ಯತ್ನಿಸ್ತಾ ಇದ್ದಾನೆ. ಕೇಳಿದ್ರ ನೀವು? ಆ ಯುವಕ ತನ್ನನ್ನ ನಿಯಂತ್ರಿಸಿಕೊಳ್ಳೋದಕ್ಕಾಗ್ಲಿಲ್ಲ. ಸಿಗ್ನಲ್ ಮೀರಿ ಓಡ್ ಹೋದ. ಯಾಕಂದ್ರೆ ಅವನು ಬಂಧನವನ್ನ ಇಷ್ಟಪಡೋದಿಲ್ಲ. ಯಾಕೆ ಒಬ್ಬ ಪುತ್ರ ಅಥವಾ ಪುತ್ರಿ ಒಮ್ಮೆ ತಂದೆಯ ವಿರುದ್ಧ, ಒಮ್ಮೆ ಪರಿವಾರದ ವಿರುದ್ಧ, ಒಮ್ಮೆ ಸಮಾಜದ ವಿರುದ್ಧ ವಿದ್ರೋಹ ಎಸಗ್ತಾರೆ? ಯಾವುದು ಅವರಿಂದ ವಿದ್ರೋಹವನ್ನ ಮಾಡಿಸುತ್ತೆ? ಯಾಕಿದೆ ಅಸಂತೋಷ? ಯಾಕಿದೆ ವಿದ್ರೋಹ? ಅವನು ಸುಖಿಯಾಗಿರಕ್ಕೆ ಬಯಸ್ತಾನೆ, ಆದ್ರೆ ಅವನಿಂದ ಸುಖ ಪಡೆಯಲ್ಪಟ್ಟಿದೆ. ಯಾಕೆ ಮನುಷ್ಯ ಸಮುದ್ರದ ಆಳವನ್ನು, ಸೂರ್ಯ ಹಾಗೂ ಚಂದ್ರರ ಎತ್ತರವನ್ನು ಅಳೆಯ ಬಯಸ್ತಾನೆ? ಯಾಕೆ ಅವನು ಪರ್ವತದ ಶ್ರೇಣಿಯನ್ನು ಗೆಲ್ಲ ಬಯಸ್ತಾನೆ? ಯಾಕೆ ಅವನು ಸಂಸಾರದ ಎಲ್ಲಾ ಸೀಮೆಗಳನ್ನ ಮುರಿಯ ಬಯಸ್ತಾನೆ? ಏನವನಿಗೆ ಗೊತ್ತಾ ಅವನು ಅಸೀಮಿತ ಅಂತ? ಯಾಕೆ ಅವನು ಮೃತ್ಯುವಿನ ಮೇಲೆ ವಿಜಯಪ್ರಾಪ್ತಿಗಾಗಿ ಪ್ರಯತ್ನಿಸ್ತಾನೆ? ಅವನು ಗೊತ್ತಾ ಅವನು ಅಮರನೆಂದು? ಸೀಮಿತಕ್ಕಿಂತ ಅಸೀಮಿತನೆಂದು ಹಾಗೂ ಮರಣದಿಂದ ಅಮರತ್ವದ ಈ ಯಾತ್ರೆಯಲ್ಲಿ ನಾವೆಲ್ಲರೂ ಹೋಗ್ತಾ ಇದ್ದೀವಿ, ಆದ್ರೆ ನಾವು ನೋಡಲಾಗ್ತಿಲ್ಲ ಅಷ್ಟೇ. ಹೀಗಾಗಿ ಉಪನಿಷತ್ತು ನಿಮ್ಮೆಲ್ಲರನ್ನು ಮತ್ತೆ ಮತ್ತೆ ಕರೀತಾ ಇದೆ, ಹಾಗೆ ಹೇಳ್ತಾ ಇದೆ, ಉತ್ತಿಷ್ಠತ ಜಾಗ್ರತ ಪ್ರಾಪ್ಯ ವರಾನ್ನಿ ಬೋಧತ. ಏಳು, ಎಚ್ಚರವಾಗು ಹಾಗೂ ಸತ್ಯವನ್ನ ಪ್ರಾಪ್ತಿಗೊಳಿಸ್ಕೋ. पूषन् एकर्षे यम सूर्य प्राजापत्य व्यूहरश्मीन् समूह तेजः यत्ते रूपं कल्याणतमं तत्ते पश्यामि योऽसावसौ पुरुषः सोऽहमस्मि। ಹೇ ಜಗತ್ಪೋಷಕ ಸೂರ್ಯನೇ, ನೀನು ನಿನ್ನ ಕಿರಣಗಳನ್ನು ಸರಿಸು, ನಿನ್ನ ತೇಜಸ್ಸನ್ನು ಒಟ್ಟುಗೂಡಿಸು. ನಾನು ನಿನ್ನ ಅತಿಶಯ ಕಲ್ಯಾಣಮಯ ರೂಪವನ್ನು ನೋಡುತ್ತಿದ್ದೇನೆ. ಆ ರೂಪವು ನಾನೇ ಆಗಿರುವೆ. ಪ್ರಸ್ತುತಪಡಿಸುತ್ತಿದ್ದೇವೆ ಅಂಧಾಯುಗ. ಸಂಜಯ, ನೀನೇಕೆ ಏನನ್ನೂ ಹೇಳುತ್ತಿಲ್ಲ?
ಧರ್ಮಕ್ಷೇತ್ರ ಕುರುಕ್ಷೇತ್ರದಲ್ಲಿ ಯುದ್ಧದ ಅಭಿಲಾಷೆಯಿಂದ ನಿಂತಿರುವ ನನ್ನವರು ಪಾಂಡುಪುತ್ರರು ಏನು ಮಾಡಿದರು? ಮಹಾರಾಜ, ಅರ್ಜುನನು ತನ್ನ ಧನಸ್ಸನ್ನ ಕೆಳಗಿಟ್ಟನು. ಅವನಿಗೆ ಕೃಷ್ಣನು ತಿಳಿ ಹೇಳುತ್ತಿದ್ದಾನೆ. ಯುಧಿಷ್ಠಿರನಿಗೆ ಏನೂ ಅರ್ಥವಾಗುತ್ತಿಲ್ಲ. ಹಾಗೂ ನಿಮ್ಮ ಪ್ರೀತಿಯ ದುರ್ಯೋಧನನು ನಗುತ್ತಿದ್ದಾನೆ. ನಿಲ್ಲಿಸಬೇಡ ಸಂಜಯ, ಬೇಗ ಹೇಳು. ಅರ್ಜುನನು ಭಯಗೊಂಡಿರುವನೇ? ಹೇ ಕೃಷ್ಣ, ಯುದ್ಧದ ಅಭಿಲಾಷೆಯಿಂದ ನನ್ನ ಮುಂದೆ ನಿಂತಿರುವ ಈ ನನ್ನ ಸಹೋದರರು, ಬಾಂಧವರು ಹಾಗೂ ನನ್ನ ಗುರುಗಳನ್ನು ಹೇಗೆ ಕೊಲ್ಲಲಿ? ಹೇ ಕೃಷ್ಣ, ನಾನು ಈ ವಿಜಯವನ್ನು ಬೇಡೆನು. ಈ ರಾಜ್ಯವೂ ಕೂಡ, ಸುಖವೂ ಕೂಡ ನನ್ನವರನ್ನೇ ನನ್ನ ಕೈಯಾರೆ ಕೊಂದು ನಾನು ಸುಖಿ ಹೇಗಾಗಬಲ್ಲೆ ವಾಸುದೇವ? ಹೇ ಕೃಷ್ಣ, ಬುದ್ಧಿವಂತರಾಗಿದ್ದು ಸಹ ನಾವು ಲಾಭ ಹಾಗೂ ಸುಖಕ್ಕಾಗಿ ಸ್ವತಃ ನಮ್ಮವರನ್ನೇ ಕೊಲ್ಲಲು ನಾವು ಹೇಗೆ ತಯಾರಾಗಿದ್ದೀವಲ್ಲವೇ? ಹೇ ಅರ್ಜುನ, ನೀನು ಶೋಕ ಪಡಲು ಅರ್ಹರಿಲ್ಲದವರಿಗಾಗಿ ಶೋಕ ಪಡುತ್ತಿರುವೆ ಹಾಗೂ ಬುದ್ಧಿವಂತನಂತೆ ಮಾತನಾಡುತ್ತಿರುವೆ. ಆದರೆ ಯಾರ ಪ್ರಾಣ ಹೋಗಿದೆಯೋ ಹಾಗೂ ಯಾರ ಪ್ರಾಣ ಹೋಗಿಲ್ಲವೋ ಅವರಿಗಾಗಿ ಬುದ್ಧಿವಂತನು ಶೋಕ ಪಡುವುದಿಲ್ಲ. ಇದು ಹೇಗೆಂದರೆ, ನಾನಿಲ್ಲದ ಕಾಲವಿರಲಿಲ್ಲ, ನೀನಿಲ್ಲದ ದಿನವಿರಲಿಲ್ಲ, ಯುದ್ಧದ ಅಭಿಲಾಷೆಯಿಂದ ನಿಂತಿರುವ ಇವರೂ ಇರಲಿಲ್ಲ. ಹೇ ಅರ್ಜುನ, ಈ ಆತ್ಮ ಎಂದೂ ಸಾಯುವುದಿಲ್ಲ. ಏಕೆಂದರೆ ಆತ್ಮ ಕೊಲ್ಲುವುದೂ ಇಲ್ಲ, ಯಾರಿಂದಲೂ ಕೊಲ್ಲಲ್ಪಡುವುದಿಲ್ಲ. ಇದು ಎಂದೂ ಜನ್ಮವೆತ್ತುವುದಿಲ್ಲ, ಎಂದೂ ಸಾಯುವುದಿಲ್ಲ. ಏಕೆಂದರೆ ಇದು ಅಜನ್ಮ, ನಿತ್ಯ, ಸನಾತನ ಹಾಗೂ ಪುರಾತನವಾಗಿದೆ. ಹೇಗೆ ಮನುಷ್ಯ ಹಳೆಯ ವಸ್ತ್ರಗಳನ್ನು ತ್ಯಜಿಸಿ ಹೊಸ ವಸ್ತ್ರಗಳನ್ನು ಧರಿಸುತ್ತಾನೋ, ಹಾಗೆಯೇ ಜೀವಾತ್ಮ ಹಳೆಯ ಶರೀರವನ್ನು ತ್ಯಾಗ ಮಾಡಿ ಹೊಸ ಶರೀರವನ್ನು ಧಾರಣೆ ಮಾಡುತ್ತಾನೆ. ಈ ಆತ್ಮವನ್ನು ಶಸ್ತ್ರ ಕತ್ತರಿಸಲಾಗದು, ಅಗ್ನಿಯಿಂದ ಸುಡಲಾಗದು, ಜಲ ನೆನೆಸಲಾಗದು, ವಾಯು ಒಣಗಿಸಲಾಗದು. ಅಲ್ಲಿ ಏನಾಗುತ್ತಿದೆ ಸಂಜಯ? ನೀನೇಕೆ ಸುಮ್ಮನಾದೆ? ಪಾರ್ಥಸಾರಥಿ ಏನು ಹೇಳುತ್ತಿದ್ದಾನೆ? ಹೇ ಕೃಷ್ಣ, ಈ ಬ್ರಹ್ಮವೆಂದರೆ ಏನು? ಅಹಂ ಬ್ರಹ್ಮಾಸ್ಮಿ. ನಾನೇ ಬ್ರಹ್ಮನು, ನೀನು ಬ್ರಹ್ಮನು, ನಾವೆಲ್ಲರೂ ಬ್ರಹ್ಮರಾಗಿದ್ದೇವೆ. ಹೇ ಸವ್ಯಸಾಚಿ, ಅವನು ಒಬ್ಬನು, ಅವನು ನಿರಾಕಾರ, ಅವನು ಸರ್ವಶಕ್ತಿಮಾನ್. ಅವನು ತನ್ನ ಇಚ್ಛೆಯಂತೆ ತನ್ನನ್ನು ಅಸಂಖ್ಯ ರೂಪದಲ್ಲಿ ಅಭಿವ್ಯಕ್ತಗೊಳಿಸ್ಕೊತಾನೆ. ನಾನೇ ಸೂರ್ಯನು, ನಾನೇ ವರುಣ, ನಾನೇ ಅಮೃತವು, ನಾನೇ ಮೃತ್ಯು, ನಾನೇ ಸತ್ಯವು, ನಾನೇ ಅಸತ್ಯವೂ ಆಗಿರುವೆ. ಅವನಿಂದಲೇ ಎಲ್ಲರೂ ಜನ್ಮ ತಾಳ್ತಾರೆ, ಅವನ ಮುಖಾಂತರ ಎಲ್ಲರೂ ಜೀವಿಸ್ತಾರೆ, ಹಾಗೂ ಅವನಲ್ಲೇ ಎಲ್ಲರೂ ವಿಲೀನರಾಗ್ತಾರೆ. ಹೇ ಅರ್ಜುನ, ಎಲ್ಲ ಭೂತಗಳಲ್ಲಿನ ಆತ್ಮ ನಾನೇ ಆಗಿರುವೆ. ನಾನು ಸೂಕ್ಷ್ಮಕ್ಕಿಂತ ಸೂಕ್ಷ್ಮನು ಹಾಗೂ ವಿರಾಟಕ್ಕಿಂತ ವಿರಾಟನು. ನಾನೇ ಸಮುದ್ರ, ನಾನೇ ಪರ್ವತ, ನಾನೇ ವೃಕ್ಷ, ನಾನೇ ಕಾಮ, ನಾನೇ ಶಸ್ತ್ರ, ನಾನೇ ಪಶು, ನಾನೇ ಜಂತು, ನಾನೇ ಜೀವನ, ನಾನೇ ಯಮನು. ಆದರೆ ನಾನೇ ಅದ್ಭುತವಾದ ವಿಸ್ಮಯಕಾರಿಯಾದ ಬ್ರಹ್ಮಾಂಡನು. ಸೃಷ್ಟಿಯ ಆದಿ ನಾನೇ, ಅಂತ್ಯವು ನಾನೇ. ನೀನೇಕೆ ಮತ್ತೆ ಸುಮ್ಮನಾದೆ ಸಂಜಯ? ಅರ್ಜುನ ಯುದ್ಧಕ್ಕೆ ಸಿದ್ಧನಿರುವನೇ? ಅದ್ಭುತ, ಅಲೌಕಿಕ. ಅಲ್ಲಿ ನೋಡು ರಾಜ, ಕೃಷ್ಣ ಅರ್ಜುನನಿಗೆ ತನ್ನ ವಿರಾಟ ರೂಪವನ್ನ ತೋರಿಸುತ್ತಿದ್ದಾನೆ. ನೀನು ಏನನ್ನು ನೋಡುತ್ತಿರುವೆ ಸಂಜಯ? ಸಾವಿರಾರು ಸೂರ್ಯರ ಪ್ರಕಾಶ ಹಾಗೂ ಆ ವಿರಾಟ ರೂಪದಲ್ಲಿ ನಾನು ಕುರುಸೇನೆಯ ಒಬ್ಬೊಬ್ಬ ಯೋಧನನ್ನ ನೋಡುತ್ತಿರುವೆ.
ಇದೇನಿದು ರಾಜ? ಭೀಷ್ಮ, ದ್ರೋಣ, ಕರ್ಣ ಸಹಿತವಾಗಿ ಕೌರವ ಪಕ್ಷದ ಮಹಾನ್ ಯೋಧರೆಲ್ಲ ವಿರಾಟ ರೂಪದ ಮುಖದತ್ತ ಸಾಗುತ್ತಿದ್ದಾರೆ. ಕೃಷ್ಣನ ವಿರಾಟ ರೂಪದಿಂದ ಹೊರಬಂದ ಆ ಪ್ರಳಯದ ಅಗ್ನಿಯು ಎಲ್ಲರನ್ನ ನುಂಗುತ್ತಿದೆ. ಹಾಗೂ ರಾಜ, ಅರ್ಜುನನು ಕೃಷ್ಣನ ಈ ವಿರಾಟ ರೂಪವನ್ನ ನೋಡಿ ಭಯದಿಂದ ನಡುಗುತ್ತಿದ್ದಾನೆ. ಶಾಸ್ತ್ರಿಗಳೇ, ನಾವೇನ್ ಯೋಚನೆ ಮಾಡ್ತಿದ್ವಿ ಅಂದ್ರೆ, ಒಂದ್ ವೇಳೆ ನಿಮ್ಮ ಅನುಮತಿ ಇದ್ರೆ ವ್ಯಾಖ್ಯಾನದ ಸಮಯವನ್ನ ಬದಲಾಯಿಸೋಣ್ವೆ? ಯಾಕೆ? ಕೇಳುಗರ ಸಂಖ್ಯೆ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ವ್ಯಾಖ್ಯಾನದ ಸಮಯದಲ್ಲೇ ಒಂದು ನಾಟಕ ಕಂಪನಿಯ ನಾಟಕ ನಡೀತಾ ಇದೆ. ಜನರ ಆಸಕ್ತಿ ಆ ಕಡೆಗಿದೆ. ನನಗೇನು ಆಶ್ಚರ್ಯ ಆಗ್ತಾ ಇಲ್ಲ. ನೋಡಿ, ಎಲ್ಲಿ ರಸವಿರುತ್ತೋ ಅಲ್ಲಿ ದರ್ಶಕರಿರ್ತಾರೆ. ಒಂದ್ ವೇಳೆ ಸಮಯ ಬದಲಾವಣೆಯಿಂದ ದರ್ಶಕರಿಗೆ ಒಳ್ಳೇದಾಗುತ್ತೆ ಅಂದ್ರೆ ಸಮಯವನ್ನ ಬದಲಾಯಿಸಿ. ಆದ್ರೆ ಸಮಯ ಬದಲಾವಣೆಯಿಂದ ನನ್ನ ಶ್ರೋತೃಗಳಿಗೆ ಯಾರಿಗಾದ್ರೂ ತೊಂದರೆಯಾದ್ರೆ ಅದು ನನಗಿಷ್ಟ ಆಗೋದಿಲ್ಲ. ನನಗೆ ಒಬ್ಬನೇ ಒಬ್ಬ ಧ್ಯಾನಪೂರ್ವಕವಾಗಿ ಕೇಳುವಂತಹ ಶ್ರೋತೃ ಮಹತ್ವಪೂರ್ಣನೆನಿಸ್ತಾನೆ. ಅದಿರ್ಲಿ, ಈ ಊರಿನಲ್ಲಿ ನಿಜವಾಗ್ಲೂ ಒಳ್ಳೆ ನಾಟಕ ನಡೀತಾ ಇದೆಯಾ? ಒಬ್ಬ ವಕ್ತ, ಒಬ್ಬ ಶ್ರೋತ, ಜಗತ್ತಿನ ಶ್ರೇಷ್ಠ ಜ್ಞಾನ ಒಬ್ಬ ವಕ್ತನು ಒಬ್ಬ ಶ್ರೋತುವಿಗೆ ನೀಡಿದ. ಯಾರ ಮನಸ್ಸಿನಲ್ಲಿ ಪ್ರಶ್ನೆ ಇತ್ತೋ, ಸಂಶಯವಿತ್ತೋ, ಅವನೊಬ್ಬನಿಗಲ್ಲದೆ ಯುದ್ಧಭೂಮಿಯಲ್ಲಿ ಯಾರದೋ ಜಯಕ್ಕಾಗಿ ಪರಾಜಯಕ್ಕಾಗಿ ಆಶೆ ಹೊತ್ತು ನಿಂತಿದ್ರೋ ಅವರಿಗೂ ನೀಡಿದ. ಹೆಣಗಳ ರಾಶಿಯ ಕುರುಕ್ಷೇತ್ರದಲ್ಲಿ ಇದಾರು ವಿಲಾಪಿಸುತ್ತಿರುವುದು? ಕೇಳಿಸ್ಕೊತಾ ಇದ್ಯಾ ಅಲ್ವಾ ಕೃಷ್ಣ? ಕೇಳಿಸ್ಕೊತಾ ಇದ್ಯಾ ಅಲ್ವಾ ನೀನು? ನನ್ನ ವಿಧವೆ ಸೊಸೆಯಂದಿರ ವಿಲಾಪ ನೋಡ್ತಾ ಇದ್ಯಾ ಅಲ್ವಾ ನೀನು? ಯುದ್ಧದಲ್ಲಿ ಸತ್ತು ಬಿತ್ತಿರೋ ನನ್ನ ಪುತ್ರರ ಶವದ ಬಳಿ ಬಿಕ್ಕಿ ಬಿಕ್ಕಿ ಅಳ್ತಾ ಇರೋ ನನ್ನ ವಿಧವೆ ಸೊಸೆಯರ ರೋದನವನ್ನ ನೋಡ್ತಾ ಇದ್ಯಾ ತಾನೆ ನೀನು? ನನ್ನ ಪುತ್ರರು ಹಾಗೂ ಸತ್ತು ಬಿದ್ದಿರೋ ಯೋಧರ ಶವವನ್ನ ಕಿತ್ತು ಕಿತ್ತು ತಿಂತಾ ಇರೋ 10 ನರಿಗಳನ್ನ ನೋಡ್ತಾ ಇದ್ಯಾ ಅಲ್ವಾ ನೀನು? ಯಾರು ನೆನ್ನೆ ತನಕ ಕೋಮಲ ಹಾಸಿಗೆ ಮೇಲೆ ಮಲಗ್ತಾ ಇದ್ರು ಅವರಿಂದ ಸತ್ತು ಮಾಂಸ ಹಾಗೂ ರಕ್ತದ ಕೆಸರಲ್ಲಿ ಬಿದ್ದಿದ್ದಾರೆ. ನೋಡ್ತಿದ್ಯಾ ಅಲ್ವಾ ನೀನು? ಭೀಮನ ಪೆಟ್ಟಿನಿಂದ ರಕ್ತದಿಂದ ಒದ್ದೆಯಾಗಿ ಭೂಮಿ ಮೇಲೆ ಮಲಗಿರೋ ನನ್ನ ಮಗ ದುರ್ಯೋಧನನನ್ನ ನಿನ್ನ ಕಣ್ಣಾರೆ ನೋಡು ನೋಡು. ಯಾರ ತಲೆ ಎಂದು ಯಾರ ಮುಂದೆನೂ ಬಾಗಿರ್ಲಿಲ್ವೋ ಅವನ ತಲೆ ಇಂದು ರಕ್ತದ ಮೊಡುವಿನಲ್ಲಿ ಬಿದ್ದಿದೆ. ಕೇಳಿಸ್ಕೊತಾ ಇದ್ಯಾ ನೀನು? ಅಭಿಮನ್ಯುವಿನ ಪತ್ನಿ ಉತ್ತರೆಯ ಆಕ್ರಂದನ ನೋಡು. ಅಭಿಮನ್ಯುವಿನ ಶವದ ಬಳಿ ಹೇಗೆ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾಳೆ. ಮಹಾಯೋಧ ಕರ್ಣನ ಪತ್ನಿಯ ವಿಲಾಪ ನಿನಗೆ ಕೇಳಿಸ್ತಾ ಇದ್ಯಾ? ಅವನನ್ನ ನೀನು ಮೋಸದಿಂದ ಕೊಂದೆ. ಕೇಳಿಸ್ತಾ ಇದ್ಯಾ ನಿನ್ಗೆ ಅವನ ತಾಯಿಯ ವಿಲಾಪ? ನೋಡೋದಕ್ ಸಾಧ್ಯ ಆದ್ರೆ ನೋಡು. ಚಿನ್ನದ ಕಾಂತಿಯಿಂದ ಕೂಡಿದ ಕರ್ಣನ ಶರೀರವನ್ನ ನಾಯಿ ನರಿಗಳು ಕಿತ್ತು ಕಿತ್ತು ತಿಂದು ಸ್ವಲ್ಪ ಮಾತ್ರ ಉಳಿಸಿವೆ. ಯಾಕಂದ್ರೆ ಕೇವಲ ನೀನು ಮಾತ್ರ ಗುರುತಿಸ್ಲಿ ಅಂತ. ದ್ರೋಣ ಹಾಗೂ ಭೀಷ್ಮರನ್ನ ಇನ್ಯಾರೂ ಅಲ್ಲ, ನೀನೇ ಕೊಂದಿದ್ಯಾ ಕೃಷ್ಣ. ನೋಡ್ತಾ ಇದ್ಯಾ ಅಲ್ವಾ? ನೋಡು. ಯಾರ ಶೌರ್ಯದಿಂದ ಭೂಮಿ ಕಂಪನವಾಗ್ತಿತ್ತೋ ಅವರಿವತ್ತು ಕುರುಕ್ಷೇತ್ರದಲ್ಲಿ ಸತ್ತು ಮಲಗಿಬಿಟ್ಟಿದ್ದಾರೆ. ಪಾಂಡವರು ಯುದ್ಧ ಬಯಸ್ತಾ ಇದ್ರು, ನನ್ನ ಪುತ್ರರು ಯುದ್ಧ ಬಯಸ್ತಾ ಇದ್ರು. ನೀನು ಬಯಸಿದ್ರೆ ಈ ಯುದ್ಧವನ್ನ ನಿಲ್ಲಿಸ್ತಾ ಇದ್ದೆ ವಾಸುದೇವ. ನೀನು ಬಯಸಿದ್ರೆ ಪಾಂಡವರನ್ನು ತಡಿತಾ ಇದ್ದೆ.
ನೀನು ಬಯಸಿದ್ರೆ ಕೌರವರನ್ನು ತಡಿತಾ ಇದ್ದೆ. ಆದ್ರೆ ನೀನು ಬೇಕು ಅಂತಲೇ ಕುರುವಂಶದ ವಿನಾಶ ಆಗಲು ಬಿಟ್ಟೆ. ಆದ್ರಿಂದ ಕೇಳು ಕೃಷ್ಣ, ನಾನು ಧರ್ಮದಿಂದ ನನ್ನ ಪತಿಯ ಸೇವೆ ಮಾಡಿದ್ದೆ. ಆದರೆ ಅದರ ತಪೋಬಲದಿಂದ ನಾನು ನಿನಗೆ ಶಾಪ ನೀಡ್ತೀನಿ. ಹೇಗೆ ಧರ್ಮಕ್ಷೇತ್ರದಲ್ಲಿ ಸೋದರರು ಸೋದರರನ್ನೇ ಕೊಂದರೋ ಅದೇ ರೀತಿ ಒಂದು ದಿನ ನಿನ್ನ ವಂಶ ಇದೇ ರೀತಿ ಹಚ್ಚು ನಾಯಿಗಳಂತೆ ಒಬ್ಬರು ಇನ್ನೊಬ್ಬರನ್ನು ಕೆತ್ತು ತಿಂತಾರೆ. ನೀನೇ ಅವರನ್ನ ವಿನಾಶ ಮಾಡಿ ಕೊನೆಗೆ ನೀನು ಒಂದು ಪಶುವಿನಂತೆ ಸಾಯ್ತೀಯ. ಕೃಷ್ಣನೋ ಪ್ರಭುವೋ, ನಿನ್ನ ಮರಣ ಒಂದು ಪಶುವಿನಂತೆ ಆಗೋದು ಖಂಡಿತ. ನೀನಿದೇನು ಮಾಡಿದೆ ಗಾಂಧಾರಿ? ತಾವ್ಯಾರು? ನಾನು ಗಾಂಧಾರಿ, ಕೃಷ್ಣದ್ವೈಪಾಯನ ವ್ಯಾಸ. ಗಾಂಧಾರಿ, ಯಾರನ್ನು 100 ಕಣ್ಣಿನ ವರುಣನ ಕಣ್ಣು ಸಹ ನೋಡಲಾರದೋ, ಯಾರನ್ನು 1000 ಕಣ್ಣಿನ ಇಂದ್ರನ ಕಣ್ಣು ಸಹ ನೋಡಲಾರದೋ ಅವನನ್ನು 2 ಕಣ್ಣಿನವನು ಹೇಗೆ ಬಲ್ಲ? ಅವನನ್ನು ಕೃಷ್ಣ, ಸಂಜಯ ಅಥವಾ ನಾನು ಮಾತ್ರ ನೋಡಬಲ್ಲೆವು. ಕೇಳು ಧೃತರಾಷ್ಟ್ರ, ಕೇಳು ಗಾಂಧಾರಿ. 18 ದಿನಗಳ ಈ ಭೀಷಣ ಮಹಾಯುದ್ಧದಲ್ಲಿ ಕೇವಲ ಕೃಷ್ಣನು ಕೊಲ್ಲಲ್ಪಟ್ಟಿದ್ದಾನೆ. ಪ್ರತಿ ಬಾರಿ 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 ಎಷ್ಟು ಬಾರಿ ಯಾವುದೋ ಸೈನಿಕ ಪೆಟ್ಟು ತಿಂದು ಭೂಮಿಯ ಮೇಲೆ ಬಿದ್ದರೂ ಅವನು ಬೇರೆ ಯಾರೂ ಆಗಿರಲಿಲ್ಲ, ಕೃಷ್ಣನೇ ಆಗಿದ್ದ. ರಣಭೂಮಿಯಲ್ಲಿದ್ದವನು, ಪೆಟ್ಟು ತಿಂದವನು, ಬಿದ್ದವನು ಕೃಷ್ಣನೇ ಆಗಿದ್ದ. ಇಲ್ಲಿ ಈ ಕುರುಕ್ಷೇತ್ರದಲ್ಲಿ ಯಾವ ರಕ್ತ ಹರಿದಿದೆಯೋ ಅದು ಬೇರೆ ಯಾರ ರಕ್ತವೂ ಅಲ್ಲ, ಅದು ಕೃಷ್ಣನದ್ದು. ಗಾಂಧಾರಿ, 18 ದಿನಗಳ ಈ ಭೀಷಣ ಸಂಗ್ರಾಮದಲ್ಲಿ ಸಾಯುವವನು ಸಾಯಿಸುವವನು ಒಬ್ಬನೇ ಆಗಿದ್ದ. ಅವನು ಕೃಷ್ಣನೇ ಗಾಂಧಾರಿ. ಅವನು ಕೇವಲ ಕೃಷ್ಣನಾಗಿದ್ದ. ಅವನು 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 ಕೃಷ್ಣನಾಗಿದ್ದ. ಗಾಂಧಾರಿಯು ತನ್ನ ಕಣ್ಣುಗಳ ಮೇಲೆ ಅಜ್ಞಾನದ, ಅಂಧಕಾರದ, ಅವಿದ್ಯೆಯ ಪಟ್ಟಿಯನ್ನು ಕಟ್ಟಿದ್ದಳು. ಕೇವಲ ಗಾಂಧಾರಿ ಮಾತ್ರ ಏಕೆ, ಧೃತರಾಷ್ಟ್ರ, ದುರ್ಯೋಧನ, ದುಶ್ಯಾಸನ ಹಾಗೂ ಇನ್ನೂ ಎಷ್ಟೋ ಜನ ಕಣ್ಣುಗಳಿದ್ದರೂ ಸಹ ಅಜ್ಞಾನದ ಪಟ್ಟಿಯನ್ನು ಕಟ್ಟಿಕೊಂಡಿದ್ದರು. ಯಾರು ತೆಗೆದುಹಾಕಬಲ್ಲರು ಆ ಪಟ್ಟಿಯನ್ನು? ಯಾರು ರಚಿಸುತ್ತಾರೆ ನಮ್ಮ ಸಂಸಾರವನ್ನು? ಯಾರು ರಚಿಸುತ್ತಾರೆ ತಮ್ಮ ತಮ್ಮ ಸಂಸಾರವನ್ನು? ಸ್ವತಃ ನಾನು ಅಥವಾ ಬೇರೆ ಯಾರು? ತಮ್ಮ ತಮ್ಮ ಯುದ್ಧದ ರಚನಾಕಾರರು ಯಾರು? ತಮ್ಮ ತಮ್ಮ ಸುಖ, ತಮ್ಮ ತಮ್ಮ ದುಃಖದ ರಚನಾಕಾರರು ಯಾರು? ಪ್ರಶ್ನೆ ಮಾಡು, ಉತ್ತರ ಸಿಗುತ್ತೆ. ಪ್ರಶ್ನೆ ಮಾಡು, ಪ್ರಶ್ನೆಯ ಗರ್ಭದಲ್ಲೇ ಉತ್ತರ ಅಡಗಿದೆ. ಸರಿ ಸರಿ, ಸಂಜೆ ಸಿಗೋಣ. ಬರ್ತೀವಿ. ಚೆನ್ನಾಗಿ ಮಾಡಿದೆ, ಕೀಪ್ ಇಟ್ ಅಪ್. ನರೇಂದ್ರ, ಅಪ್ಪಾಜಿ. ನರೇಂದ್ರ, ಬುದ್ಧಿವಂತರು ಒಂದೇ ಸತ್ಯವನ್ನ ಬೇರೆ ಬೇರೆ ರೀತಿಲಿ ಹೇಳ್ತಾರೆ.
ಅದನ್ನ ನಾನು ಇವತ್ತು ನೋಡಿದೆ, ತಿಳ್ಕೊಂಡೆ. ತಮ್ಮ ತಮ್ಮ ಭೂಮಿಕೆಗಳಲ್ಲಿ ಮಗು, ನೀನ್ ನನಗಿಂತ ಬಹಳ ಉತ್ತಮವಾಗಿದೆಯಾ? ಇಲ್ಲ ಅಪ್ಪಾಜಿ, ನನಗೂ ನಿಮಗೂ ತುಂಬಾ ಅಂತರ ಇದೆ. ನಾನು ಕೇವಲ ಸತ್ಯವನ್ನ ಬಾಯಲ್ಲಾಡ್ತಿದ್ದೀನಷ್ಟೇ. ನೀವು ಸತ್ಯದಲ್ಲಿ ಜೀವಿಸ್ತಿದ್ದೀರಾ. ನೆನಪಿದೆಯೋ ಒಂದಿನ ನೀವು ನನಗೆ ಹೇಳಿದ್ರಿ, ಮಗನೇ, ಕಲೆ ಜೀವನದ ಪುಸ್ತಕ, ಜೀವನ ಉದಾಹರಣೆ ಬಯಸುತ್ತೆ, ಅದನ್ನು ಹುಡುಕಿ ಅದರಂತೆ ಜೀವಿಸುವಂತ. ನನ್ನ ಪುಸ್ತಕದ ಪುಟಗಳನ್ನು ತಿರುಗಿಸೋದಕ್ಕೆ ಶುರು ಮಾಡಿದ್ದೀನಿ ಅಪ್ಪಾಜಿ. शिव स्वरूपः भूयात् प्रसन्न